ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 28 ಡಿಸೆಂಬರ್ 2025. ಅವ್ಯಕ್ತ ಮುರಳಿ ರಿವೈಸ್ ಕೋರ್ಸ್. ಒರಿಜಿನಲ್ ಡೇಟ್ 18 ಮಾರ್ಚ್ 2008. ಅವ್ಯಕ್ತ ಮುರಳಿ टाइटल कारण शब्द को निवारण में परिवर्तन कर मास्टर मुक्ति दाता बनो, सबको बाबा के संग का रंग लगाकर समान बनने की होली मनावो. ಕಾರಣ ಶಬ್ದವನ್ನ ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿ ಮಾಸ್ಟರ್ ಮುಕ್ತಿದಾತ ಆಗ್ರಿ, ಎಲ್ಲರಿಗೂ ತಂದೆಯ ಸಂಗದ ರಂಗನ್ನ ಹಚ್ಚಿ ತಂದೆ ಸಮಾನಾಗುವ ಹೋಲಿ ಹಬ್ಬವನ್ನ ಆಚರಿಸಿರಿ. ಕಾರಣ ಶಬ್ದವನ್ನ ನಿವಾರಣೆಯಲ್ಲಿ ಪರಿವರ್ತನೆ ಮಾಡ್ರಿ ಅಂತ. ಕಾರಣ ಏನಾಗಿದೆ ಕಿ ದೇಹಬಾನ್ ಆತ್ಮಸ್ಥಿತಿಯಲ್ಲಿ ನಿರಂತರ ಅನುಭವ ಮಾಡದೇ ಇರುವುದಕ್ಕೇನು ಕಾರಣ ಇದೆಯಲ್ಲ, ಆ ಕಾರಣ ಅದನ್ನು ಜಲ್ದಿ ನಿವಾರಣೆ ಮಾಡ್ರಿ. ಆ ಯಾವುದು ಕಾರಣ ಆಗಿ ಮಧ್ಯದಲ್ಲಿ ನಿಂತ್ಕೊಂಡಿದೆ, ನಾನು ನನ್ನೊಂದಿಗೆ ಮಿಲನ ಮಾಡೋದಕ್ಕಾಗಿ ಅಥವಾ ನಾನು ನನ್ನ ಸತ್ಯದಿಂದ ಸಮೀಪ ಅನುಭವ ಮಾಡೋದಕ್ಕಾಗಿ ಏನು ಕಾರಣ ಆಗಿದೆ, ನಾನು ನಿರಂತರ ಪರಮಾತ್ಮನ ಸಂಘದಲ್ಲಿ ಅನುಭವ ಮಾಡಲಿಕ್ಕೆ ಯಾವುದು ಮಧ್ಯದಲ್ಲಿ ಕಾರಣ ಆಗಿ ನಿಂತ್ಕೊಂಡಿದೆ, ಇವೇನು ಕಾರಣಗಳಿವೆ, ಈ ಎಲ್ಲ ಕಾರಣಗಳಿಗೆ ಕಾರಣ ಅಂದರೆ ದೇಹಾಭಿಮಾನ. ಈ ಕಾರಣವನ್ನು ನಿವಾರಣೆ ಮಾಡಿಕೊಡ್ರಿ, ಮುಕ್ತಿ ದಾತ ಆಗ್ರಿ, ಹಾಗೂ ಮುಕ್ತಿದಾತ ಆಗಿ ಎಲ್ಲರಿಗೂ ಪರಮಾತ್ಮನ ಸಂಘದ ರಂಗ್ ಅಂದರೆ ಪರಮಾತ್ಮನ ಸಂಘದಲ್ಲಿ ಹೋದ್ಮೇಲೆ ಆ ಸಂಘದ ರಂಗಂತೂ ಇರಲೇಬೇಕು. ಅಂದಮೇಲೆ ಎಲ್ಲರಿಗೂ ಭಗವಂತನ ಸಂಘದ ಅನುಭವ ಮಾಡಿಸುವಂಥವ್ರು ಆಗ್ರಿ. ಇಂತಹ ಒಂದು ಪರಮಾತ್ಮನ ಪ್ರೇಮ್, ಪರಮಾತ್ಮನ ಸಂಘ, ಪರಮಾತ್ಮನ ಒಂದು ಸಾನ್ನಿಧ್ಯದ ಅನುಭವ ಮಾಡಿಸುವಂತಹ ಹೋಲಿ ಹಬ್ಬವನ್ನ ನಿಜವಾದ ಅರ್ಥದಲ್ಲಿ ಆಚರಿಸ್ರಿ ಅಂತಾರೆ ಬಾಬಾ. आज सर्व खजानों के मालिक बाप दादा अपने चारों ओर के खजाने संपन्न बच्चों को देख रहे हैं. ಇವತ್ತು ಸರ್ವ ಖಜಾನೆಗಳಿಗೆ ಮಾಲೀಕಾಗಿರುವಂತಹ ಬಾಪ್ ದಾದಾರವರು ಎಲ್ಲ ಕಡೆಯಲ್ಲಿರುವಂತಹ ಖಜಾನೆಗಳಿಂದ ಸಂಪನ್ನಾಗಿರುವಂತಹ ಮಕ್ಕಳನ್ನ ನೋಡ್ತಿದ್ದಾರೆ. ಖಜಾನೆಗಳಿಂದ ಸಂಪನ್ನ ಆಗ್ರಿ ಅಂತಿಲ್ಲ ಬಾಬಾ, ಖಜಾನೆಗಳಿಂದ ಸಂಪನ್ನರಾಗಿರುವ ಮಕ್ಕಳನ್ನ ನೋಡಿ ಬಾಬಾ ಖುಷಿ ಆಗ್ತಿದ್ದಾರೆ. ಅಂದ್ರೇನರ್ಥ? ಆತ್ಮ ಸದಾ ಸಂಪನ್ನಿದೆ, ಆತ್ಮ ಭರ್ಪೂರಿದೆ. ಯಾವ ಕಾಲದಲ್ಲೂ ಆತ್ಮದ ಸಂಪನ್ನತೆ ಕಮ್ಮಿ ಆಗೋದಿಲ್ಲ. ಆದರೆ ಸಮಯ ಅನುಸಾರ, ಡ್ರಾಮಾ ಅನುಸಾರ ದ್ವಾಪರ ಯುಗದಿಂದ ಆತ್ಮನ ಮನಸ್ಸಿನಲ್ಲಿ ಶುರುವಾಗ್ತದ, ನಾ ಕಮ್ಮಿದ್ದೀನಿ, ನನ್ನ ಹತ್ರ ಕಮ್ಮಿದೆ, ಇವರಿಗಿಂತ ಕಮ್ಮಿದೆ, ಅಂದರೆ ಇವರಿಗಿಂತ ನಾ ಸುಂದರ ಇದ್ದೀನಿ, ಇವರಿಗಿಂತ ಹುಷಾರಿದ್ದೀನಿ. ಈ ಕಮ್ಮಿಯ ಫೀಲಿಂಗ್ ಬೀಳ್ತಾ ಮುಂದೊಂದಿನ ರೋಲ್ನೊಳಗಿರುವ ಎಲ್ಲ ಕಮ್ಜೋರಿಗಳು ಇದು ನನ್ನ ಕಮ್ಜೋರಿಗಳಂತ ಅನುಭವ ಮಾಡ್ತಾ ಬಂದಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇವತ್ತಿಗೂ ಕೂಡ ಆತ್ಮ ನಾ ಸಂಪನ್ನ ಆಗಿದ್ರೂ, ಸತೋಗುಣಿ ಆಗಿದ್ರೂ ಕೂಡ ಈ ಮನಸ್ಸು ನನಗೆ ಇಲ್ಲ ಅಂತ ಅನುಭವ ಮಾಡುತ್ತೆ. ಆದರೆ ಯಾರು ಈ ಮನಸ್ಸನ್ನು ಬಾಬಾಗೆ ಅರ್ಪಣೆ ಮಾಡಿ ತಮಗೆ ತಾವು ನಾನು ಸಂಪೂರ್ಣ ಸಂಪನ್ನಿದ್ದೀನಿ ಅನ್ನಂತ ಅನುಭವ ಮಾಡ್ತಿದ್ದಾರ, ಅಂತಹ ಮಕ್ಕಳನ್ನು ನೋಡಿ ಬಾಬಾ ಬಹಳ ಖುಷಿ ಆಗ್ತಿದ್ದಾರೆ. ಹರ್ ಏಕ್ ಬಚ್ಚೆ ಕೆ ಖಜಾನೆ ಮೇ ಕಿತನೆ ಖಜಾನೆ ಜಮಾ ಹುವೆ ಹೇ. ಪ್ರತಿಯೊಬ್ಬ ಮಕ್ಕಳ ಖಜಾನೆಯೊಳಗ ಎಷ್ಟು ಖಜಾನೆ ಜಮಾ ಆಗಿದೆ ಅಂತ ಬಾಬಾ ನೋಡಿ ಹರ್ಷಿತಾಗ್ತಿದ್ದಾರೆ. ಖಜಾನೆ तो सभी को एक ही समय एक ही जैसे मिले हैं, फिर भी जमा का खाता सभी बच्चों का अलग अलग है. ಎಲ್ಲ ಖಜಾನೆಗಳು ಒಂದೇ ಸಮಯದಲ್ಲಿ ಎಲ್ಲ ಮಕ್ಕಳಿಗೂ ಸಮಾನವಾಗಿ ಸಿಕ್ಕಿದೆ. ಆದರೆ ಬಾಬಾ ಹೇಳ್ತಾರೆ, ಎಲ್ಲ ಮಕ್ಕಳ ಹತ್ರ ಖಜಾನೆಗಳು ಬೇರೆ ಬೇರೆಯಾಗಿವೆ. लेकिन समय प्रमाण अभी बाप दादा सभी बच्चों को सर्व खजानों से संपन्न देखना चाहते हैं. ಸಮಯ ಅನುಸಾರ ಎಲ್ಲ ಮಕ್ಕಳಿಗೂ ಬಾಬಾ ಸಂಪನ್ನ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಕ್ಯೂಂಕಿ ಸಂಪನ್ನ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಅಂಡರ್ಲೈನ್, ಬಾಬಾ ಮಕ್ಕಳನ್ನ ಬೇಡುವವರು, ಕೇಳುವವರು, ತುಂಬಿಕೊಳ್ಳುವಂಥವರು, ಸಂಪನ್ನ ಆಗುವಂಥವರು ಈ ರೂಪದಲ್ಲಿ ನೋಡ್ತಾ ಇಲ್ಲ. ಬಾಬಾ ನೋಡ್ತಾ ಇರೋದು
ಸಂಪನ್ನ ರೂಪದಲ್ಲಿ ನೋಡ್ಬೇಕಂತ ಬಯಸ್ತಿದ್ದಾರೆ. ಅಂದರೆ ಪ್ರತಿಯೊಬ್ಬ ಆತ್ಮರೂಪಿ ಮಕ್ಕಳು ಸಂಪನ್ನನೇ ಇದ್ದಾರೆ. ಈ ಆತ್ಮನ ಮನಸ್ಸು ಕೂಡ ನಾ ಸಂಪನ್ನಿದ್ದೀನಿ ಎನ್ನುವಂಥ ಸತ್ಯವನ್ನ ಸ್ವೀಕಾರ ಮಾಡಿ ಭರ್ಪೂರತೆ ಅನುಭವ ಮಾಡಬೇಕು. ಇದು ಬಾಬಾ ಪ್ರತಿಯೊಬ್ಬ ಮಕ್ಕಳಿಂದಲೂ ಕೂಡ ಬಯಸ್ತಾರೆ. क्योंकि यह खजाने सिर्फ अभी एक जन्म के लिए नहीं, यह अविनाशी खजाने अनेक जन्म साथ चलने वाले हैं. ಈ ಖಜಾನೆಗಳು ಕೇವಲ ಇದು ಒಂದೇ ಜನ್ಮದ್ದಲ್ಲ, ಇದು ಅನೇಕ ಜನ್ಮ ಜೊತೆಯಲ್ಲಿ ನಡೆಯುವಂಥದ್ದಾಗಿದೆ. इस समय के खजानों को तो सभी बच्चे जानते ही हो. बाप दादा ने क्या क्या खजाने दिए हैं, वह कहने से ही सबके सामने आ गए हैं. ಬಾಬಾ ಏನೆಲ್ಲ ಖಜಾನೆಗಳನ್ನು ಕೊಟ್ಟಿದ್ದಾರೆ. ಬಾಬಾ ಅಂತಿದ್ದ ಹಾಗೆ ಅಥವಾ ಸಂಗಮಿಗುದ ನೆನಪು ತರ್ತಿದ್ದ ಹಾಗೆ ಎಲ್ಲ ಖಜಾನೆಗಳು ಎದುರುಗಡೆ ಬಂದ್ಬಿಟ್ಟಿದ್ದವಲ್ಲ. ಸಬ್ಕೆ ಸಾಮ್ನೆ ಖಜಾನೋ ಕಿ ಲಿಸ್ಟ್ ಇಮರ್ಜ್ ಹೋ ಗಯಿನಾ. ಎಲ್ಲರ ಎದುರಿನಲ್ಲಿ ಖಜಾನೆಗಳ ಲಿಸ್ಟ್ ಬಂದ್ಬಿಟ್ಟಿದ್ದವಲ್ಲ. क्योंकि बाप दादा ने पहले भी बताया कि खजाने तो मिले, लेकिन जमा करने की विधि क्या है. ಬಾಬಾ ಬೇಹದ್ದಿನ ಖಜಾನೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಆದರೆ ಆ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುವಂತಹ ವಿಧಿ ಏನಾಗಿದೆ? जो जितना निमित्त और निर्माण बनता है उतना ही खजाने जमा होते हैं. ಯಾರು ಎಷ್ಟು ನಿಮಿತ್ತ ಆಗ್ತಾರೆ ಮತ್ತು ನಿರ್ಮಾಣರಾಗ್ತಾರೆ ಅವರಿಗೆ ಅಷ್ಟು ಖಜಾನೆಗಳು ಜಮಾ ಆಗ್ತವೆ. ಅಂಡರ್ಲೈನ್. ನಿಮಿತ್ತ ಆಗೋದು ಅಂತಂದರೆ ಇದು ನಮ್ಮ ಸೆಂಟರ್, ಇದು ನನ್ನ ಸೆಂಟರ್, ಇದು ನನ್ನ ಏರಿಯಾ, ಅಥವಾ ಇದು ನನ್ನ ಮನೆ, ಇದು ನನ್ನ ಹೋಟೆಲ್, ಅಥವಾ ಇದು ನನ್ನ ಅಂಗಡಿ, ಇದು ನನ್ನ ಕಾರ್ಯಕ್ಷೇತ್ರ. ಇದು ದೇಹಾಭಿಮಾನ್. ರಾವಣನ ಆಸ್ತಿಯನ್ನ ಅಥವಾ ಬಾಬಾ ಡ್ರಾಮಾ ಕೊಟ್ಟಿರುವಂಥ ಆಸ್ತಿಯನ್ನ ನನ್ನ ಆಸ್ತಿ ಅಂತ ಅನ್ಕೊಳ್ಳೋದು ಕೂಡ ಬೇವಫಾ. ಬಾಬಾ ಹೇಳ್ತಾರೆ ನಿಮಿತ್ತ ಅಂದ್ರೆ ಏನು? ಡ್ರಾಮಾದ ಪ್ರಾಪರ್ಟಿ, ಡೈರೆಕ್ಟರ್ನ ಪ್ರಾಪರ್ಟಿಗೆ ನಾ ಕೇವಲ ನಿಮಿತ್ತ ಮಾತ್ರ ಅಲ್ಲಿ ಅದನ್ನು ಬಳಸ್ತಿದ್ದೀನಿ ಹೊರತಾಗಿ ಕೇವಲ ಬಾಬಾ ಹೇಳ್ತಾರೆ ಅದೆಲ್ಲವೂ ಬಾಬಾರವ್ರದ್ದಾಗಿದೆ. ಅಂದಮೇಲೆ ಯಾರು ಎಷ್ಟು ಅದಕ್ಕೆ ಕೇವಲ ನಿಮಿತ್ತ ಅಂತ ಮತ್ತು ನಿರ್ಮಾಣ ಚಿತ್ತರಾಗಿ ಯಾವುದೇ ಮಾನದ ಇಚ್ಛೆಯನ್ನು ಬಯಸದೆ ನಿಸ್ವಾರ್ಥವಾಗಿ ಖಜಾನೆಗಳನ್ನು ಬಳಸ್ತಾರೆ, ಯೂಸ್ ಮಾಡ್ಕೊಳ್ತಾರೆ, ಅಂಥವರ ಖಜಾನೆಗಳು ಬೆಳೀತವೆ, ಹೆಚ್ಚಾಗ್ತವೆ. तो चेक करो निमित्त निर्माण बनने की विधि से हमारे खाते में कितने खजाने जमा हुए हैं. ಈ ನಿಮಿತ್ತ ಮತ್ತು ನಿರ್ಮಾಣ ಆಗುವ ವಿಧಿಯಿಂದ ಎಷ್ಟು ಖಜಾನೆ ನನ್ನನ್ನು ಜಮಾ ಮಾಡ್ಕೊಂಡಿದ್ದೀನಿ ಅಂತ ನೀವು ನೋಡ್ಕೊಡ್ರಿ. ಜಿತನೆ ಖಜಾನೆ ಜಮಾ ಹೋಂಗೆ ಉತ್ನಾ ವಹ ಭರ್ಪೂರ್ ಹೋಗಾ. ವಿಶೇಷ ಅಂಡರ್ಲೈನ್. ಬಾಬಾ ಹೇಳ್ತಾರೆ ಎಷ್ಟೆಷ್ಟು ಖಜಾನೆ ಜಮಾ ಮಾಡ್ಕೊಳ್ಳೋ ವಿಧಿ ಏನು? ಕೇವಲ ನಿಮಿತ್ತ ನಿರ್ಮಾಣ. ನಾ ಮಾಡಿದೆ, ಎಷ್ಟು ಕಷ್ಟಪಟ್ಟು ನಾನಾ ಮಾಡೀನಿ ಇಲ್ಲ. ಕೇವಲ ಮಾಡುವ ಹಾಗೆ ಕಾಣುವುದು ನಿಮಿತ್ತ ಮಾತ್ರ. ಖರೆ ಎಲ್ಲವೂ ಆಗ್ತಾ ಇರೋದು ಡ್ರಾಮಾನುಸಾರ, ಎಲ್ಲವೂ ಮಾಡ್ತಾ ಇರೋದು ಬಾಬಾ. ಕೇವಲ ನಾವು ನಿಮಿತ್ತಿದ್ದೀವಿ. ಈ ನಿಮಿತ್ತ ಭಾವ ಮತ್ತು ನಿರ್ಮಾಣ ಭಾವ ಎಷ್ಟು ಈ ವಿಧಿಯನ್ನು ಉಪಯೋಗಿಸ್ತೀರಿ ಅಷ್ಟು ಖಾತಾ ಜಮಾ ಆಗ್ತದೆ. ಎಷ್ಟೆಷ್ಟು ಖಾತಾ ಜಮಾ ಆಗ್ತದೋ ಅವರಷ್ಟು ಭರ್ಪೂರ್ ಅನುಭವ ಮಾಡ್ತಾರೆ. ಬಾಬಾ ಹೀಗೆ ಮಾಡ್ರಿ, ಅದನ್ನು ಸರಿ ಮಾಡ್ರಿ, ಇದನ್ನು ಸರಿ ಮಾಡ್ರಿ, ಹೀಗೆ ಹಾಗೆ ಕಂಪ್ಲೇಂಟ್ಸ್ ರಹಿತ ಇರ್ತಾರೆ ಅವರು. ಅದಕ್ಕಾಗಿ ಬಾಬಾ ಹೇಳ್ತಾರೆ ಯಾರೆಷ್ಟು ಖಜಾನೆಯಿಂದ ಸಂಪನ್ನ ಇರ್ತಾರೋ ಅವರಷ್ಟು ಭರ್ಪೂರತೆಯ ಅನುಭವ ಮಾಡ್ತಾರೆ. उनके चलन और चेहरे से भरपूर आत्मा का रूहानी नशा स्वतः ही दिखाई देता है. ಅಂತ ಆತ್ಮರ ಚಲನೆಯಿಂದ, ಚೆಹರೆಯಿಂದ ಭರ್ಪೂರ್ ಆತ್ಮ ಆಗಿರುವ ಅರ್ಥಾತ್ ಭರ್ಪೂರ್ ಮನಸ್ಸು. ಆತ್ಮ ಯಾವತ್ತಿಗೂ ಭರ್ಪೂರ್ ಇದೆ, ಎಲ್ಲ ಕಾಲದಲ್ಲೂ ಕೂಡ. ಈಗ ನಾ ಭರ್ಪೂರ್ ಇದ್ದೀನಿ ಅಂತ ಅನುಭವ ಮಾಡಬೇಕಾದವ್ರು ಯಾರು? ಈ ಮನಸ್ಸು. तो स्वतः ही दिखाई देता उसके चेहरे पर सदा रूहानी नशा फकूर चमकता है. और जितना ही रूहानी फकूर होगा उतना ही बेफिक्र बादशाह होगा. ಎಷ್ಟು ನಾ ಆತ್ಮ ಇದ್ದೀನಿ, ನಾ ಎಷ್ಟು ಸಂಪನ್ನ ಇದ್ದೀನಿ, ಸಮೃದ್ಧ ಇದ್ದೀನಿ ಅಂತ ಅನುಭವ ಮಾಡ್ತಾರೋ ಅವರಷ್ಟು ಭರ್ಪೂರಾಗಿರ್ತಾರೆ. ಯಾರೆಷ್ಟು ಭರ್ಪೂರಾಗಿರ್ತಾರ, ಸಂಪನ್ನಾಗಿರ್ತಾರೆ, ಅವ್ರ ನಿಶಾನೆ ಏನು? ಬಾಬಾ ಹೇಳ್ತಾರೆ
ಅವರಲ್ಲಿ ಆತ್ಮೀಯ ನಶ, ಆತ್ಮೀಯ ಖುಷಿ ಇರ್ತದೆ. ಹೀಗಾಗಿ ಅವ್ರಿಗೆ ಎಷ್ಟು ಆತ್ಮೀಯ ನಶ ಇರ್ತದೋ ಅಷ್ಟೇ ಬೇಫಿಕರ್ ಬಾದ್ಶಾ ಆಗಿರ್ತಾರೆ, ನಿಶ್ಚಿಂತ. ಯಾಕಂದ್ರೆ ಆತ್ಮದ ಸಂಪತ್ತಂತೂ ಯಾರು ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಯಾರು ಕಳ್ಳರು ತಗೊಳಿಕ್ ಸಾಧ್ಯ ಇಲ್ಲ, ಅದನ್ನೇನು ಎಂದೂ ಯಾರಿಗೂ ಎರವಲು ಕೊಡ್ಲಿಕ್ಕೂ ಸಾಧ್ಯವಿಲ್ಲ. ಅಂದಮೇಲೆ ನನ್ನ ಪ್ರಾಪರ್ಟಿಗೆ ಅಧಿಕಾರಿ ನಾನಾ ಇದ್ದೀನಿ ಸ್ವಯಂ. ಬೇಫಿಕರ್ ಬಾದಶಾಹ, रूहानी ಫಕೂರ್ ಅರ್ಥಾತ್ ರೂಹಾನಿ ನಶಾ ಬೇಫಿಕರ್ ಬಾದ್ಶಾ ಕಿ ನಿಶಾನಿ ಹೇ. ಎಷ್ಟು ಆತ್ಮೀಯ ನಶಾ ಅದ. ನಿಶ್ಚಿಂತ ಇರೋದ್ರ ನಿಶಾನಿ ಏನು? ನಿಶ್ಚಿಂತ ಅದಾರ ಅಂದ್ರೆ ಅವ್ರು ಬಹಳ ರೂಹಾನಿ ನಶೆ ಒಳಗಿರ್ತಾರಂತಾರ ಬಾಬಾ. तो अपने को चेक करो कि मेरी चलन चेहरे पर बेफिक्र बादशाह का निश्चय और नशा है. ನನ್ನ ಚಲನೆ, ನನ್ನ ಚೆಹರೆ ಒಳಗ ಬೇಫಿಕರ್ ಬಾದ್ಶಾಹ್ ನಿಶ್ಚಿಂತ ರಾಜ ಆಗಿರುವಂತಹ ನಶಾ, ಖುಷಿ, ಆ ರೇಖಾ ಕಾಣಿಸ್ತಾ ಇದೆಯಾ? ನೋಡ್ಕೊಡ್ರಿ. ದರ್ಪಣ್ ತು ಸಭಿಕೋ ಮಿಲಾ ಹೇ. ಎಲ್ಲರಿಗೂ ಕನ್ನಡಿ ಸಿಕ್ಕಿದೆ ಅಂದಮೇಲೆ ಕನ್ನಡಿಯೊಳಗೆ ಏನ್ ನೋಡ್ತೀರಿ? ಇನ್ನೂ ಮುಖದಲ್ಲಿ ಚಿಂತೆ ಇದೆಯೋ ಅಥವಾ ಚಿಂತಾಮುಕ್ತ बेफिक्र बादशाह ಆಗಿದ್ದೀರೋ? तो कोई भी संकल्प रह तो नहीं गया. बेफिक्र बादशाह का संकल्प यही होगा, जो हो रहा है वह बहुत अच्छा है. ನೋಡಿ, ಯಾರು ಭರ್ಪೂರ್ ಇರ್ತಾರೆ ಅವ್ರು ನಿಶ್ಚಿಂತ ಇರ್ತಾರೆ. ನಿಶ್ಚಿಂತ ಇರ್ತಾರೆ, ಅದಕ್ಕಾಗಿ ಬೇಫಿಕರ್ ಬಾದ್ಶಾಹ ಆಗಿರ್ತಾರೆ, ನಿಶ್ಚಿಂತ ಚಕ್ರವರ್ತಿ ಆಗಿರ್ತಾರೆ. ಎಷ್ಟು ನಿಶ್ಚಿಂತ ಚಕ್ರವರ್ತಿ ಆಗಿರ್ತಾರೆ? ಬಾಬಾ ಹೇಳ್ತಾರೆ ಅವರಲ್ಲಿ ಇದೇ ಸಂಕಲ್ಪ, ಇದೇ ನಿಶ್ಚಯ ಇರ್ತದ. ಏನಾಗಿದೆ ಅದು ಒಳ್ಳೇದಕ್ಕೆ, ಆಗ್ತಾ ಇರೋದು ಒಳ್ಳೇದಕ್ಕೆ, ಆಗುವುದು ಕೂಡ ಬಹಳ ಬಹಳ ಒಳ್ಳೇದೇ ಆಗುದಿದೆ ಅನ್ನುವ ಸಂಪೂರ್ಣ ನಿಶ್ಚಯ ಇರ್ತದೆ. ಇಸ್ಕೋ ಕಹಾ ಜಾತಾ ಬೇಫಿಕರ್ ಬಾದ್ಶಾಹ. ಇದಕ್ಕೆ ಹೇಳಾಗ್ತದೆ ಬೇಫಿಕರ್ ಬಾದ್ಶಾಹ. ಆಗಿದ್ದು ಒಳ್ಳೇದೇ, ಆಗ್ತಿರೋದು ಒಳ್ಳೇದೇ, ಮುಂದಾಗೋದು ಕೂಡ ಒಳ್ಳೇದಕ್ಕನೆ. ರೂಹಾನಿ ಫಕೂರ್ ಅರ್ಥ ಸ್ವಮಾನ್ಧಾರಿ ಆತ್ಮ. रूहानी फकूर अंद्रेनु? स्वमानधारी आत्मा. विनाशी धन वाले जितना कमाते उतना समय प्रमाण फिकर में रहते. ಲೌಕಿಕ ಜಗತ್ತಿನೊಳಗ, ಹದ್ದಿನ ಮನುಷ್ಯ ಭಾನದೊಳಗ ಯಾರೆಷ್ಟು ಗಳಿಸ್ತಾರೋ, ಧನವನ್ನು ಕೂಡಿಡ್ತಾರೋ ಅವರಷ್ಟೇ ಚಿಂತೆ ಮಾಡ್ತಾರೆ. ಯಾಕಂದ್ರೆ ಆ ಧನವನ್ನ ಲೂಟಿ ಆಗದಂತೆ ಸೇಫ್ನೂ ಇಡಬೇಕು, ಆ ಧನವನ್ನ ಬೆಳೆಸಬೇಕು, ಉಳಿಸ್ಬೇಕು. ಅದಕ್ಕಾಗಿ ಆ ಸ್ಥೂಲ ಧನದಿಂದ ಚಿಂತೆ ಇದೆ. तो आपको अपने ईश्वरी खजानों के लिए फिक्र है. ಅವ್ರಿಗೆ ಹೇಗೆ ಅವರ ಧನ, ಅವ್ರ ಸಂಪತ್ತಿನ ಮೇಲೆ ಚಿಂತೆ ಇರ್ತದ. ಇವನ್ ಕಾಗದ ಪತ್ರಗಳು, ಯಾವುದು ಅಚಲ ಸಂಪತ್ತಿನ ಕಾಗದ ಪತ್ರಗಳು ಕೂಡ ಅಂಜುತ್ತಿರ್ತಾರೆ. ಸೊ ಅವ್ರ ಸಂಪತ್ತಂತೂ ಯಾರು ತಗೊಳ್ಳೋದಿಲ್ಲ, ಸರಿ ಆದ್ರೂ ಎಲ್ಲಿ ಏನು ಕಾಗದ ಆಗಿದಾವು ಅಥವಾ ಯಾರು ಏನಾರ ಮಾಡ್ಕೊಂಡಾರು ಅಂತ ಚಿಂತೆ ಇರ್ತದೆ. ಹಾಗೆ ನಿಮಗೆ ಈಶ್ವರ್ಯ ಖಜಾನೆಗಳ ಪ್ರತಿಯಾಗಿ ಚಿಂತೆ ಇದೆಯಾ ಅಥವಾ ನಿಶ್ಚಿಂತಿದ್ದೀರೋ? ಯಾಕೆ ಅಂದ್ರ ಈ ಖಜಾನೆಗಳಿಗೆ ನೀವು ಮಾಲೀಕಿದ್ದೀರಿ ಮತ್ತು ಭಗವಂತನ ಬಾಲಕಿದ್ದೀರಿ. ಸದಾ ಹಿ ಸ್ವಪ್ನ ಮೇ ಬಿ ಬೇಫಿಕರ್ ಬಾದ್ಶಾಹ್. ಬಾಬಾ ಎಷ್ಟು ನಿಶ್ಚಿಂತಿರ್ಬೇಕಂದ್ರೆ ಕನಸಿನಾಗೂ ನಿಶ್ಚಿಂತಿರಂತಾರ ಬಾಬಾ. ಯಾಕಂದ್ರೆ ನಮ್ಮ ಹತ್ರ ಇರುವ ಪ್ರಾಪರ್ಟಿ ಏನಿದೆ ಇದು ಯಾರ ಹತ್ರನೂ ಇಲ್ಲ. ಆಮೇಲೆ ನಮ್ಮ ಹತ್ರ ಇರುವ ಪ್ರಾಪರ್ಟಿ ಯಾರು ಕಸ್ಕೊಳಿಕ್ ಬರೋದಿಲ್ಲ, ಕಳ್ಳರು ತಗೊಳಿಕ್ ಬರೋದಿಲ್ಲ. ಬಿಲ್ಕುಲ್ ಬೇಫಿಕರ್ ಬಾದ್ಶಾಹ್ ಆಗ್ರಿ ಅಂತಾರ ಬಾಬಾ. ये ईश्वरीय खजाने इस जन्म में तो क्या, लेकिन अनेक जन्म साथ है. ಬಾಬಾ ಈಶ್ವರ್ ಪರಮಾತ್ಮ ಕೊಟ್ಟಿರುವಂಥ ಖಜಾನೆಗಳು ಇದು ಒಂದೇ ಜನ್ಮ ಅಲ್ಲ, ನಿಮ್ಮ ಕಲ್ಪವೂ ಕೂಡ. ಬಾಬಾ ಹೇಳ್ತಾರೆ ಪ್ರತಿ ಜನ್ಮ ನಿಮ್ಮ ಜೊತೆಯಲ್ಲಿ ಬರುವಂಥವು. ಸಾಥ್ रहेंगे इसीलिए वह निश्चय बुद्धि निश्चिंत है. ಬಾಬಾ ಹೇಳ್ತಾರೆ ನೀವು ಈ ಸಮಯದಲ್ಲಿ ಜೊತೆಯಲ್ಲಿ ಇರ್ತೀರಲ್ಲ, ಬಾಬಾ ಜೊತೆಯಲ್ಲಿ, ಖಜಾನೆಗಳು ನನ್ನ ಆತ್ಮ ಜೊತೆಯಲ್ಲಿ, ನನ್ನ ಜೊತೆಯಲ್ಲಿ ಇರ್ತದ. ಬಾಬಾನೂ ಕೂಡ ಈಗ ನಮ್ಮ ಜೊತೆಯಲ್ಲಿ ಇದ್ದಾರ. ಇನ್ನು ಕಲ್ಪದಲ್ಲಿ ಖಜಾನೆಗಳೆಲ್ಲವೂ ನನ್ನ ಹತ್ರನೇ ಇರ್ತದೆ. ಅದಕ್ಕೆ ಓನರ್ ನಾನಾ ಇರ್ತೀನಿ. ಅದಕ್ಕೆ ಏನಂತಾರೆ ಬಾಬಾ? ನಿಶ್ಚಿಂತ್. ಈ ಖಜಾನೆಗಳೆಲ್ಲಿ ಕಳೆದು ಹೋಗಿತ್ತು ಅನ್ನುವಂಥ ಮಾತೇ ಇಲ್ಲ. ಪೆಹಲೆ ಭಿ ಸುನಾಯಾ ಕಿ ವಿಶೇಷ 3 ಪ್ರಕಾರ ಕೆ ಖಾತೆ ಜಮಾ ಕಿಯೇ ಹೇ, ಕರ್ ಸಕ್ತೆ ಹೇ ನಾ. ಮೊದಲು ಬಾಬಾ ಹೇಳಿದ್ದಾರೆ 3 ಪ್ರಕಾರದ ಖಜಾನೆಗಳನ್ನ ಜಮಾ ಮಾಡ್ಕೊಡ್ರಿ ಅಂತ. ಏಕ್ ಹೇ अपने पुरुषार्थ प्रमाण खजाने जमा करना. ಅಮೃತ ವೇಳೆ ಯೋಗ, ಸಂಗಮ ಯುಗದ ಟೋಟಲ್ ಅಮೃತ ವೇಳೆ ಯೋಗ ಹಾಗೂ ಆತ್ಮಿಕ ಸ್ಥಿತಿ, ಎಲ್ಲರೊಳಗೂ ಆತ್ಮದ ಸತ್ಯವನ್ನು ನೋಡುವ ಅಭ್ಯಾಸ. ಹೀಗೆ ಬಾಬಾ ಹೇಳ್ತಾರೆ ಸ್ವಯಂ ನೀವೇನು ಪುರುಷಾರ್ಥ ಮಾಡ್ತೀರಿ ಅದ್ರ ಫಲ. ಎರಡನೇದು ದೂಸರಾ ಖಾತಾ ದುವಾओं का खाता.
ಆಶೀರ್ವಾದದ ಖಾತೆ ಯಾವುದು? ಸೇವೆಯ ಮೂಲಕ, ಅನ್ಯ ಆತ್ಮರ ಜಾಗೃತಿ ಮಾಡುವಂಥ ಮೂಲಕ, ಅಥವಾ ಆತ್ಮಿಕ ಅಭ್ಯಾಸ ಮಾಡುವುದರ ಮೂಲಕ ಯಾವ ಆಶೀರ್ವಾದ ಸಿಗ್ತದೋ ಬಾಬಾ ಹೇಳ್ತಾರೆ ಈ ಆಶೀರ್ವಾದದ ಖಾತೆ. दुआओं का खाता जमा होने का साधन है सदा संबंध, संपर्क और सेवा में रहते हुए संकल्प, बोल और कर्म में तीनों में स्वयं ही स्वयं से संतुष्ट, दूसरे भी सर्व और सदा संतुष्ट हो. ಬಾಬಾ ಹೇಳ್ತಾರೆ ಈ ಸಮಯದೊಳಗ ಮೂರನೇದು ಸಂಬಂಧ ಸಂಪರ್ಕದಲ್ಲಿ ಸ್ವಯಂ ನೀನು ಸಂತುಷ್ಟ ಆಗಿರು, ಅನ್ಯರನ್ನು ಕೂಡ ಸಂತುಷ್ಟ ಮಾಡು. ಹೇಗೆ? ಸಂಕಲ್ಪ, ಮನಸ, ವಾಚ, ಕರ್ಮಣ ಸ್ವಯಂ ಸಂತುಷ್ಟಾಗಿ ಎಲ್ಲರನ್ನು ಸಂತುಷ್ಟ ಮಾಡಿರುವಂತಹ ಸಂತುಷ್ಟತೆಯೇ ಆಶೀರ್ವಾದ ಖಜಾನೆಗಳನ್ನು ಹೆಚ್ಚಿಸ್ತದ. ಅಂದರೆ ನಾ ಎಷ್ಟು ಭರ್ಪೂರ್, ನಾ ಎಷ್ಟು ಖುಷ್, ನಾ ಎಷ್ಟು ತೃಪ್ತ ಅನುಭವ ಮಾಡ್ತೀನಿ ಅಷ್ಟು ನಿನ್ನ ಖಾತೆ ಬೆಳೀತದಂತಾರೆ ಬಾಬಾ, ಹೆಚ್ಚಾಗ್ತದೆ. ಅವ್ರ ತೀಸರಾ ಖಾತಾ ಹೇ ಪುಣ್ಯ ಕಾ ಖಾತಾ. ಮೂರನೇ ಖಾತೆ ಯಾವುದು? ಪುಣ್ಯದ ಖಾತೆ. ಅರ್ಥಾತ್ ಅನೇಕ ಆತ್ಮರನ್ನ ಆತ್ಮದ ಸತ್ಯದಲ್ಲಿ ಅನುಭವ ಮಾಡಿ ಎಲ್ಲರೊಳಗೂ ಕೂಡ ಆ ಆತ್ಮ ಸತ್ಯದ ಅನುಭವ ಮಾಡಿಸ್ತೀನಿ ಅಂತಂದ್ರೆ ಇದು ಬಹಳ ದೊಡ್ಡ ಪುಣ್ಯ. जो भी सेवा करते हैं, चाहे मन से, चाहे वाणी से, चाहे कर्म से, चाहे संबंध में संपर्क में आते, सदा ही निस्वार्थ और बेहद की वृत्ति, स्वभाव, भाव, भावना से सेवा करना, इससे पुण्य का खाता स्वतः ही जमा होता है. ಇದು ಬಹಳ ಅಂಡರ್ಲೈನ್. ಪುಣ್ಯ ಹೆಂಗೆ ಜಮಾ ಆಗ್ತದ ಅಂತ ಹೇಳ್ತಾರೆ ಬಾಬಾ. ಪುಣ್ಯ ಜಮಾ ಆಗುವಂಥ ಸಾಧನ, ನೀವು ಏನೇ ಸೇವಾ ಮಾಡೋದ್ರಿಂದ ಪುಣ್ಯ ಜಮಾ ಆಗ್ತದೆ. ಯಾವ ಥರದ ಸೇವಾ? ಮನಸ್ಸಿನ ಸೇವೆ, ವಾಣಿಯ ಸೇವೆ, ಕರ್ಮದಿಂದ ಸೇವಾ, ಸಂಬಂಧ ಸಂಪರ್ಕದಿಂದ ಅಥವಾ ಧನದಿಂದ ಯಾವುದೇ ಪ್ರಕಾರದ ಸೇವಾ ಮಾಡ್ತೀರಲ್ಲ ಆ ಸೇವಾ ನಿಸ್ವಾರ್ಥ ಆಗಿರಬೇಕು. ಆ ಸೇವೆಯಲ್ಲಿ ಬೇಹದ್ದಿನ ವೃತ್ತಿ, ಬೇಹದ್ದಿನ ಸ್ವಭಾವ, ಬೇಹದ್ದಿನ ಭಾವ ಜಮಾ ಆಗಿತ್ತು ಅಂತಂದ್ರೆ ಅದು ಪುಣ್ಯದ ಖಾತೆಯಲ್ಲಿ ಜಮಾ ಆಗ್ತದೆ. ತೋ ಚೆಕ್ ಕರೋ, ಚೆಕ್ ಕರ್ನಾ ಆತಾ ಹೇನಾ? ಚೆಕ್ ಮಾಡ್ಕೊಳ್ರಿ, ಚೆಕ್ ಮಾಡ್ಕೊಳಿಕ್ ಬರ್ತದಲ್ಲ. ಸ್ವಪುರುಷಾರ್ಥ ಕಾ ಖಾತಾ, ದುವಾओं का ಖಾತಾ, ಪುಣ್ಯ ಕಾ ಖಾತಾ. ಬಾಬಾ ಹೇಳ್ತಾರೆ ಈ ಮೂರೂ ಖಾತೆಗಳ ಪರ್ಸೆಂಟೇಜ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡು ನೋಡ್ಕೊಡ್ರಿ. ಜೋ ಚೆಕ್ ಕರ್ತಾ ವ ಹಾತ್ ಉಠಾವು. ಯಾರು ಚೆಕ್ ಮಾಡ್ಕೊಳ್ತೀರಿ ಅವ್ರು ಅವಶ್ಯ ಕೈ ಎತ್ರಿ. तो बाप दादा हर बच्चों को राजयोगी सो राजा बच्चा देखना चाहते हैं. ಅಂಡರ್ಲೈನ್. ಬಾಪ್ ದಾದಾರವರು ಪ್ರತಿಯೊಬ್ಬ ಮಕ್ಕಳನ್ನ, ಬಾಬಾರ್ ಪ್ರತಿಯೊಬ್ಬ ಮಕ್ಕಳು ರಾಜಯೋಗಿ ಸೋ ರಾಜ ಬಚ್ಚ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ರಾಜಯೋಗಿ ಅರ್ಥಾತ್ ವರ್ತಮಾನ ಸಮಯದಲ್ಲಿ ರೋಲ್ ಏನು ಅಭ್ಯಾಸ ಮಾಡ್ತಾ ಇದೆಯಲ್ಲ, ನಾ ಆತ್ಮ, ನಾ ದೇಹ ಅಲ್ಲ, ನಾನು ಈ ಮನಸ್ಸಿನ ಸ್ಥಿತಿಯೇ ರಾಜಯೋಗಿ. ಬಾಬಾ ಹೇಳ್ತಾರೆ ರಾಜಯೋಗಿ ಏನಾಗಬೇಕು? ರಾಜ. ಅಂದರೆ ಅಂತಿಮವಾಗಿ ಈ ಮನಸ್ಸು ಈ ಸತ್ಯವನ್ನು ಸ್ವೀಕಾರ ಮಾಡಬೇಕು, ನಾ ಆತ್ಮ ಇದ್ದೀನಿ, ನಾ ಆತ್ಮ ರಾಜ ಇದ್ದೀನಿ ಅಂತ ಈ ಮನಸ್ಸು ಫೈನಲಿ ಎಕ್ಸೆಪ್ಟ್ ಮಾಡಿ ಆತ್ಮನಲ್ಲಿ ಮರ್ಜ್ ಆಗಿಬಿಡ್ತದ. ಇದಕ್ಕಂತಾರ ರಾಜ ಬಚ್ಚ ಆಗೋದು. ಸೊ ಬಾಬಾ ಏನು ಬಯಸ್ತಾರೆ? ರಾಜಯೋಗಿ ಸೋ ರಾಜ ಬಚ್ಚ. ಯಹಿ ಪರಮಾತ್ಮ ಬಾಬಾಕು ರೂಹಾನಿ ನಶಾ ಹೈ. ಭಗವಂತನಿಗೂ ಕೂಡ ಇದೊಂದು ರೂಹಾನಿ ನಶಾ ಇದೆ. ಈ ಏಕ್ ಬಚ್ಚ ರಾಜ ಬಚ್ಚ ಬನೆ. ಬಾಬಾರ್ ಪ್ರತಿಯೊಬ್ಬ ಒಬ್ಬೊಬ್ಬ ಮಗುನು ಕೂಡ ಏನಾಗಬೇಕು? ರಾಜ ಮಗು. ಸ್ವರಾಜ್ ಅಧಿಕಾರಿ ಸೋ ವಿಶ್ವರಾಜ್ಯ ಅಧಿಕಾರಿ ಪರಮಾತ್ಮ ಬಚ್ಚ. ಪ್ರತಿಯೊಬ್ಬ ಮಕ್ಕಳು ಸ್ವರಾಜ್ಯ ಅಧಿಕಾರಿ. ನಾ ಆತ್ಮ ಇರೋದೇ ರಾಜ ಇದ್ದೀನಿ. ನಾ ರಾಜ ಇದ್ದೀನಿ ಅಂದ್ರೆ ಮನಸ್ಸು ಬುದ್ಧಿ ಸಂಸ್ಕಾರಗಳಿಗೂ ಏನಿದ್ದೀನಿ? ಮಾಲೀಕ್ ಇದ್ದೀನಿ. ತೋ ಈ ಸಂಗಮ ಯುಗದಲ್ಲಿ ಯಾರು ಸ್ವರಾಜ್ಯಾಧಿಕಾರಿಯಾಗಿ ಅನುಭವ ಮಾಡ್ತಾರೋ ಅವರು ಭವಿಷ್ಯದಲ್ಲೂ ಕೂಡ ವಿಶ್ವ ರಾಜ್ಯ ಅಧಿಕಾರಿ ಮಕ್ಕಳಾಗ್ತಾರೆ. ಖಜಾನೆ तो बाप दादा द्वारा मिलते ही रहते. इन खजानों को जमा करने की बहुत सहज विधि है. ವಿಧಿ ಕಹೋ ಯಾ ಚಾವಿ ಕಹೋ. ಬಾಬಾರವರಿಂದ ಖಜಾನೆ ಬಹಳ ಸಿಗ್ತಾವ. ಆ ಖಜಾನೆಗಳನ್ನು ಉಪಯೋಗ ಮಾಡುವ, ಅವುಗಳನ್ನು ಉಳಿಸ್ಕೊಳ್ಳುವ, ಬೆಳೆಸುವಂತಹ ವಿಧಿ ಏನಾಗಿದೆ? ಚಾವಿ ಏನಾಗಿದೆ? ಸೊ ಬಾಬಾ ಹೇಳ್ತಾರೆ 3 ಬಿಂದು, 3 ಬಿಂದುಗಳು. ನಾ ಆತ್ಮ ಬಿಂದು ಇದ್ದೀನಿ ಅನ್ನುವ ಸ್ಮೃತಿ, ಪರಮಾತ್ಮನೂ ಸಹ ಬಿಂದು ಆಗಿದ್ದಾರೆ. ಇಷ್ಟು ವಿಶಾಲ ಶಿವಲಿಂಗ, ಇಷ್ಟು ವಿಶಾಲ ಮಂದಿರಗಳು, ಇದು ಯಾವುದೂ ಬಾಬಾ ಭಗವಂತ ಅಲ್ಲ. ಇವು ಭಗವಂತನ ದಿವ್ಯ ಸ್ಮರಣಾರ್ಥವಾಗಿ ಮಾಡಿರುವಂತಹ ದಿವ್ಯ ಸ್ಮೃತಿಗಳು.
ಆದ್ರೆ ಬಾಬಾ ಇರುವುದೇನದಾರ, ಪರಮಾತ್ಮ ಏನದಾರ, ಬಿಂದು ಅದಾರ. ನಾ ಆತ್ಮನೂ ಕೂಡ ಭಗವಂತನ ಸಂತಾನ ಏನಿದ್ದೀನಿ, ಬಿಂದು ಇದ್ದೀನಿ. ಈ ವಿಶ್ವ ನಾಟಕನು ಒಂದು ಬಿಂದುವಿನಿಂದ ಹೊರಗೆ ಬಂದಿದೆ, ಬಿಂದುವಿನಲ್ಲಿ ಸಮಾವೇಶ ಆಗ್ತದ. ಇದೊಂದು ಫುಲ್ ಸ್ಟಾಪ್. ಈ ನಾಟಕನೇ ಆಗಿರ್ತದೆ. ಏನೇ ಇರಲಿ ಅದು ನಾಟಕ ಸತ್ಯ ಅಲ್ಲ. ಈ ರೀತಿ 3 ಬಿಂದುಗಳನ್ನ ಎಷ್ಟು ಹಾಕ್ತಿರೋ ಅಷ್ಟು ಜಮಾ ಮಾಡ್ಕೊಳ್ಳುವಂತಹ ಖಜಾನೆಗಳನ್ನ ಉಪಯೋಗ ಮಾಡ್ಕೊಳ್ಳುವಂತಹ ಖಜಾನೆ ಆಗಿದೆ ಅಂತ ಹೇಳ್ತಾರೆ ಬಾಬಾ. ತೋ ವರ್ತಮಾನ ಸಮಯ ಬಾಬ್ದಾದ ಯಹಿ ಚಾತೆ. ವರ್ತಮಾನ ಸಮಯದಲ್ಲಿ ಬಾಬಾ ಇದನ್ನೇ ಬಯಸ್ತಾರೆ. ಈಗೂ ಕೂಡ ಮಕ್ಕಳೊಳಗ ಒಳಗಡೆಯಿಂದ ಸಂಕಲ್ಪದಲ್ಲಿ, ಮಾತಿನಲ್ಲಿ, ಪ್ರಾಕ್ಟಿಕಲ್ ಕರ್ಮದಲ್ಲಿ ಚೇಂಜ್ ಕರ್ನಾ ದೇಖನೆ ಚಾತೆ ಹೇ. ಹಿಮ್ಮತ್ತೆ ನಮ್ಮ ಸಂಕಲ್ಪ, ಮಾತು, ಕರ್ಮದಲ್ಲಿ ಬದಲಾವಣೆಯನ್ನ ಬಾಬಾ ನೋಡ್ಲಿಕ್ಕೆ ಇಷ್ಟಪಡ್ತಾರ. ಆ ಬದಲಾವಣೆಯನ್ನು ತರಲಿಕ್ಕೆ ಬಾಬ್ದಾದ ಹರ್ ಬಚ್ಚೋಂಕ ಪರಿವರ್ತನ ಕರ್ನಾ ಚಾತೆ ಹೇ. ಎಲ್ಲಾ ಮಕ್ಕಳ ರೋಲ್ನಲ್ಲಿ, ಮನಸ್ಸಿನಲ್ಲಿ ಪರಿವರ್ತನೆ ಬರಬೇಕು ಅಂತ ಬಾಬಾರವ್ರದ್ದು ಇಚ್ಛಾ ಇದೆ. ಆದ್ರೆ ಪದೇ ಪದೇ ತೀವ್ರ ಪುರುಷಾರ್ಥದಿಂದ ಹುಡುಗಾಟಿಕೆಯ ಪುರುಷಾರ್ಥಿಗಳಾಗ್ಬಿಡ್ತೀರಿ ಅಂತ. ಶ್ರೇಷ್ಠ ಪುರುಷಾರ್ಥಿಯಿಂದ, ತೀವ್ರ ಪುರುಷಾರ್ಥಿಯಿಂದ ಕಾಮನ್ ಪುರುಷಾರ್ಥಿ ಆಗ್ಬಿಡ್ತೀರಿ. ಅದಕ್ಕಾಗಿ ಸಮಯ ಅನುಸಾರ ಕೌನ್ಸಾ ಪುರುಷಾರ್ಥ ಚಾಹಿಯೇ. ಬಾಬಾ ಹೇಳ್ತಾರೆ ಸಮಯ ಅನುಸಾರ ಪುರುಷಾರ್ಥ ಯಾವುದಿರಬೇಕು, ತೀವ್ರ ಪುರುಷಾರ್ಥ. ತೀವ್ರ ಪುರುಷಾರ್ಥ ಯಾಕಾಗವಲ್ದು ಬಾಬಾ ಹೇಳ್ತಾರೆ. ಅದಕ್ಕೆ ಕಾರಣ ಏನು? ಪುರುಷಾರ್ಥದ ರೂಪದಲ್ಲಿ ನಡೀತಾ ಇದೆ, ತೀವ್ರ ಯಾಕೆ ನಡೀತಾ ಇಲ್ಲ? ಅದಕ್ಕೆ ಕಾರಣ ಬಾಬಾ ಹೇಳಿದ್ರು. ಅದಕ್ಕೊಂದು ಶಬ್ದ ಇದೆ, ಕಾರಣ. ಶಬ್ದಕ್ಕೋ ಪರಿವರ್ತನ ಕರ್, ನಿವಾರಣ ಶಬ್ದಕ್ಕೋ ಸಾಮ್ನೆ ಲಾವ್. ಪ್ರತಿಯೊಂದಕ್ಕೂ ಒಂದು ಕಾರಣ. ಹೀಗೆ ನೋಡ್ರಿ, ಒಬ್ರು ಸಿಸ್ಟರ್ ಇದ್ರು. ಆ ಸಿಸ್ಟರ್ ಹೇಳ್ತಿದ್ರು, ಏನ್ ಹೇಳ್ತಿದ್ರು ಅಂತಂದ್ರ, ನನಗೆ ಬರ್ಲಿಕ್ಕೆ ಆಗೋದಿಲ್ಲ ಬಾಬಾರವ್ರ ಮನೆಗೆ, ಇಲ್ಲಿವರೆಗೂ ಬಂದು ಮುರಳಿ ಕೇಳಿಕ್ ಆಗೋದಿಲ್ಲ, ನಾ ಹೇಗಾದ್ರೂ ಮಾಡಿ ಬಾಬಾನ ಮುರಳಿ ಎಲ್ಲಾದ್ರೂ ಕೇಳ್ತೀನಿ ಅಂದ್ರೆ ಬೇರೆ. ಅವ್ರು ಏನಂತಿದ್ರು ಪದೇ ಪದೇ ಅಂದ್ರ, ನನ್ಗೆ ಬಾಬಾನ ಮನೆಗೆ ಬರ್ಬೇಕಂತದ, ಆದ್ರ ಬಾಬಾ ನಂದು ಇದೊಂದು ಸರಿ ಮಾಡ್ಲಿ, ನಾ ಅವಶ್ಯ ಬರ್ತೀನಿ ಅಂತ. ಡ್ರಾಮಾನುಸಾರ ಅದು ಸರಿ ಆಗ್ತಿತ್ತು. ಆಗ ಅವ್ರು ಹೇಳ್ತಿತ್ತು, ಅಕ್ಕೋರು ಹೇಳ್ತಿದ್ರು, ಈ ಡ್ರಾಮಾನುಸಾರ ಎಲ್ಲ ಸರಿಯಾಗಿದೆ ಬನ್ರಿ ಅಂತ. ಅವ್ರು ಅನ್ಕೊಳ್ತಿದ್ರು, ನಾ ಬರ್ಬೇಕೇ ಅನ್ಕೊಂಡಿನಿ, ನನ್ಗೆ ಅಲ್ಲೇ ಬಂದು ಮುರಳಿ ಕೇಳ್ಬೇಕಂತದ, ಆದ್ರ ಈಗ ಈ ಪರಿಸ್ಥಿತಿ ಬಂತು ಅಂತ. ಡ್ರಾಮಾನುಸಾರ ಪ್ರತಿ ಪರಿಸ್ಥಿತಿ ಬರ್ತಿತ್ತು ಮತ್ತು ಚೇಂಜ್ ಆಗ್ತಾ ಇತ್ತು. ಅದಕ್ಕೇನ್ ಹೇಳ್ತಾರೆ ಬಾಬಾ, ಕಾರಣ ಯಾವಾಗ ತೀವ್ರ ಪುರುಷಾರ್ಥದಿಂದ ಪುರುಷಾರ್ಥಿ ಆಗಿದ್ದಾರೆ, ಮನಸ್ಸಿನಲ್ಲಿ ಹುಡುಗಾಟಿಕೆತನ ಬಂದಿದೆ, ಮನಸ್ಸಿನಲ್ಲಿ ಪೂರ್ಣ ನಿಶ್ಚಯ ಇಲ್ಲ ಅಂತಂದ್ರ ಮತ್ ನೆಪ ಹೇಳೋರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅವರಿಗೆ ನಿಶ್ಚಯನೇ ಇರ್ಲಾರ್ದಕ್ಕ, ಈ ಒಂದು ಯೂನಿವರ್ಸು ಹೀಗಿದೆಯಲ್ಲ, ನಿಶ್ಚಯ ಒಳಗಿಲ್ಲ ಭಗವಂತನ ಪ್ರತಿಯಾಗಿ ಅಂತಂದ್ಮೇಲೆ, ನಿಶ್ಚಯ ಇತ್ತು ಅಂತಂದ್ರ ಅವ್ರಿಗೆ ಪರಿಸ್ಥಿತಿ ಹಿಂಗೆ ಕ್ರಿಯೇಟ್ ಆಗ್ತದಲ್ಲ, ಅವ್ರು ಬಾಬಾನ ಮನೆಗೆ ಬರದೆ, ಸನ್ಮುಖದಲ್ಲಿ ಮುರಳಿ ಕೇಳದೆ ಇರ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅವ್ರ ಒಳಗಡೆನೆ ಆ ವೈರಾಗ್ಯ ಇಲ್ಲ ಅಂದ್ರ, ಅವ್ರ ಒಳಗಡೆನೆ ಆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರ, ಭಾವಿಲ್ಲ, ಆ ಒಂದು ಮನೋಭಾವ ಇಲ್ಲ ಅಂತಂದ್ರ ಜರೂರ್ ಅವ್ರ ಎದುರುಗಡೆ ಅಂತ ಪರಿಸ್ಥಿತಿನೇ ಬರ್ತಾವ. ಹೇಗಾದ್ರೂ ಮಾಡಿ ಸಂಗಮ ಯುಗದಲ್ಲಿ ಭಗವಂತನ ಸನ್ಮುಖದಲ್ಲಿ ಕುತ್ಕೊಂಡು ಮುರಳಿ ಕೇಳಿಕ್ ಆಗೋದಿಲ್ಲ. ಹೀಗೆ ಸ್ಮೃತಿಯಲ್ಲಿ ಬಾಬಾ ನೆನಪೇ ಮಾಡ್ಬೇಕಂತೀವಿ, ಆದ್ರೆ ಈ ಮನಸ್ಸು ಬೇರೆ ಬೇರೆ ವಿಷಯದಲ್ಲಿ ಸಿಕ್ ಹಾಕಿಸ್ತದ. ಯಾಕಿದೆಲ್ಲ ಕಾರಣ ಏನು ಅಂತಂದ್ರೆ, ನನಗೆ ನಾನು ಆತ್ಮ ಅನ್ನುವಂಥ ಸತ್ಯವನ್ನ ಅರ್ಥಕೊಂಡ ಮೇಲೂ ಕೂಡ ಇದೊಂದು ನಾಟಕ ಅನ್ನೋ ಬದಲಾಗಿ ನಾಟಕವನ್ನ ರಿಯಲ್ ಅಂತ ಫೀಲ್ ಮಾಡ್ತೇವೆ. ಇಲ್ಲೆಲ್ಲ ನಡೆಯೋದು ರಿಯಲ್, ಇದು ಬಿಟ್ಟು ಹೋದ್ರೆ ಇದು ತಪ್ತದ, ಇದನ್ನ ಮುರಳಿ ಕೇಳಿದ್ರೆ ಇದು ತಪ್ತದ, ಒಂದು ಸ್ವಲ್ಪ ನಾ ಏನಾದ್ರೂ ಮುರಳಿ ಕಡೆ ದಿನಾಲೂ ರೆಗ್ಯುಲರ್ ಟೈಮ್ ಕೊಟ್ಟನೆ ಅಂದ್ರ ನಂದು ಇದು ಲಾಸ್ ಆಗ್ತದೆ, ಇದು ತಪ್ತದ ಅಂತ ಮಾಯಾ ಆ ರೀತಿ ಮನಸ್ಸಿಗೆ ಏನ್ ಮಾಡ್ತದೆ, ಚಕ್ರ ತಿರುಗಿಸ್ತದ, ಅನೇಕ ಕಾರಣಗಳನ್ನ ಎದುರುಗಡೆಗೆ ತಗೊಂಡ್ ಬರ್ತದ. ಅದಕ್ಕೆ ಬಾಬಾ ಹೇಳ್ತಾರ, ಕಾರಣವನ್ನ ನಿವಾರಣೆ ಮಾಡ್ರಿ. ಕಾರಣ ಕೇವಲ ಸ್ಥೂಲ ರೂಪದಲ್ಲಿ ಅಲ್ಲ, ಯಾವುದು ನಾನು ನಿರಂತರ ಆತ್ಮಸ್ಥಿತಿಯಲ್ಲಿ ಇರಬೇಕು, ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗ್ಲಾರ್ದಂಕ ಅನೇಕ ವಿಷಯಗಳು ಬಂದು ನನ್ನ ಎದುರುಗಡೆ ನಿಲ್ತದಲ್ಲ, ಇದು ಕಾರಣ ಅಂತಾರ ಬಾಬಾ. ಈ ಕಾರಣಕ್ಕೆ ನಿವಾರಣೆ ಮಾಡ್ರಿ, ನಿವಾರಣೆ ಮಾಡಿ ನಿವಾರಣ ಸ್ವರೂಪರು ಆಗ್ರಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಕಾರಣ ಭಿನ್ನ ಭಿನ್ನ ಪ್ರಕಾರಕ್ಕೆ ಹೋತೆ. ಇವಾಗ ನಾವ್ ಅನ್ಕೋತೀವಿ ಚಳಿ ಹೋಯ್ತು ಅಂತಂದ್ರ ಚಳಿನೇ ಬಿಲ್ಕುಲ್ ಆಗಲ್ಲಾಗೈತ್ರಿ, ಚಳಿ ಹೋಯ್ತು ಅಂದ್ರೆ ನಾವು ಬಂದ್ಬಿಡ್ತೀವಿ ಕ್ಲಾಸಿಗೆ, ಚಳಿ ಹೋಯ್ತು ಅಮೃತ ಹೇಳ್ತೀವಿ, ಚಳಿ ಹೋಯ್ತು ಬಟ್ಟೆ ಮಾಡ್ತೀವಿ, ಚಳಿ ಹೋಯ್ತು
ಎಲ್ಲ ಆಕ್ಟಿವ್ ನೋಡ್ರಿ ಅಂತ. ಚಳಿ ಹೋಯ್ತು, ಠೀಕ್ ಹೈ. ಚಳಿ ಹೋದ್ಮೇಲೆ ಬೇಸಿಗೆ ಶುರುವಾಯ್ತು. ಅವಾಗ ಬರ್ಬೇಕು ಅನ್ಕೊಂಡ್ವಿ, ಆರಾಮ್ ತಪ್ಪಿದ್ವಿ. ಬರ್ಬೇಕು ಅನ್ಕೊಂಡ್ರಿ, ಮದ್ವಿ. ಬರ್ಬೇಕು ಅನ್ಕೊಂಡ್ವಿ, ಗೆಸ್ಟ್ ಅದಾರ. ಹೇಳ್ಬೇಕು ಅನ್ಕೋತೀವಿ, ಈ ತರ ಶರೀರ ಸುಸ್ತಾಯ್ತು. ಕಾರಣ ಇರುವುದೇ ಅಂತಾರ ಬಾಬಾ. ಜಹ ಚಾಹ ಹೇ ವಹ ರಾಹ ಹೇ. ಎಲ್ಲಿ ಇಚ್ಛಾ ಇದೆ, ಇಚ್ಛಾಶಕ್ತಿ ಇದೆ, ಮಾಡಲೇಬೇಕು, ಆಗಲೇಬೇಕು, ಹೋಗಲೇಬೇಕಂತ, ಅಲ್ಲಿ ದಾರಿ ಇದ್ದೇ ಇದೆ. ದಾರಿ ಯಾಕೆ ಬಂದಾಗ್ತದೆ? ಯೂನಿವರ್ಸ್ ತಮಗೆ ಭಗವಂತನ ಜೊತೆ ಮಿಲನ ಮಾಡಲಿಕ್ಕೆ, ಸತ್ಯ ಮನ್ಮನಾಭಾವ ಸ್ಥಿತಿಯಲ್ಲಿ ಸ್ಥಿತಿರ್ಲಿಕ್ಕೆ, ಆತ್ಮದ ಸ್ಮೃತಿಯಲ್ಲಿರ್ಲಿಕ್ಕೆ ಅಡ್ಡಿ ಯಾಕೆ ಬರ್ತಾ ಇದ್ದಾವಂದ್ರೆ ಚಾಹನ ಇಲ್ಲ, ಒಳಗಡೆ ಇಂಟ್ರೆಸ್ಟ್, ಒಳಗಡೆ ನಾನು ಮಾಡಲೇಬೇಕು, ಆಗಲೇಬೇಕು ಅನ್ನುವಂಥ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಮಾಯಾನು ಮತ್ತು ವಿಶ್ವವು ಕೂಡ, ಯೂನಿವರ್ಸ್ ಅವ್ರಿಗೆ ಅಂಥ ಪರಿಸ್ಥಿತಿಗಳನ್ನೇ ಎದುರುಗಡೆ ತಗೊಂಡು ಬರ್ತದ. ಅವರಿಗೆ ಅವ್ರು ಅನ್ಕೊಂಡದ್ದು ಆಗುವುದಿಲ್ಲ. ಹೀಗೆ ಸಮಯ ವ್ಯರ್ಥ ಆಗ್ತದೆ ಹೊರತಾಗಿ, ಸಂಗಮ ಯುಗದ ಸಮಯ ವ್ಯರ್ಥ ಆಗೇ ಹೋಗ್ತದೆ ಹೊರತಾಗಿ ಆ ಉನ್ನತ ಪದವಿ, ಉನ್ನತ ಆತ್ಮಿಕ ಅವಸ್ಥಾ, ಒಂದು ಶ್ರೇಷ್ಠ ಉತ್ತಮ ಸ್ಥಿತಿ ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಅವ್ರ ಕಡೆಯಿಂದ ಆಗೋದಿಲ್ಲ. तो सोचने में, बोलने में, कर्म में, आने में तीव्र पुरुषार्थ के आगे बंधन बन जाता है, क्योंकि आप सभी का बाप दादा से वायदा है, स्नेह से वायदा किए है ना, हम सभी बाबा के विश्व परिवर्तन के कार्य में साथी है. ನೀವು ಬಾಬಾ ಹೇಳ್ಬಿಟ್ಟಿರಲ್ಲ, ವಿಶ್ವ ಪರಿವರ್ತನೆ ಕಾರ್ಯದಲ್ಲಿ ನಾವು ಜೊತೆಗಾರರಿದ್ದೀವಂತ ಅಂದಮೇಲೆ ಬಾಬಾ ಹೇಳ್ತಾರೆ ಏನೆಲ್ಲ ವಿಭಿನ್ನ ರೂಪದಲ್ಲಿ ನೆಪಗಳು. ಕಾರಣ ಅಂದ್ರೇನು? ನೆಪ. ಬಾಬಾ ಪ್ರತಿ ಬಾರಿನೂ ನೆಪ, ಪ್ರತಿ ಕ್ಷಣ ಬಾಬಾ ಸಂಗಮ ಯುಗ ನೆನಪಾದ್ರೆ ಸಾಕು, ಅಲ್ಲಿ ಪ್ರತಿಯೊಂದಕ್ಕೂ ಬಾಬಾ ನಾ ಹೀಗೆ ಮಾಡ್ಬೇಕು ಅನ್ಕೊಂಡೀನ್ರಿ, ನನಗೇನು ಹಂಗಿಲ್ಲ, ಆದ್ರೆ ಇದು ಹಿಂಗದ ರೀ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ ಇಚ್ಛಾಶಕ್ತಿ ಇತ್ತು ಅಂದ್ರೆ ಪರಿಸ್ಥಿತಿ ತಾನೇ ದಾರಿ ಮಾಡಿಕೊಡ್ತದ. ಇಚ್ಛಾಶಕ್ತಿನೇ ಇಲ್ಲಾಂದ್ರೆ ಪರಿಸ್ಥಿತಿಗಳು ಇನ್ನೊಂದಿಷ್ಟು ನಮ್ಮೊಂದಿಗೆ ನಾನು ನನ್ನ ಸತ್ಯವನ್ನ ಅನುಭವ ಮಾಡ್ಲಿಕ್ಕೂ ಕೂಡ ಅದು ಬಿಡೋದಿಲ್ಲ. ಹಾಗಿದೆ. तो आज बाप दादा को संकल्प है कि सभी बच्चों को जमा खाते को देखे. ಬಾಬಾ ಸಂಕಲ್ಪ ಬಂತು ಬಾಪ್ ದಾದಾರವರಿಗೆ ಮಕ್ಕಳದ್ದು ಎಷ್ಟರ ಜಮಾ ಆಗಿದೆ ಅಂತ ನೋಡಬೇಕು ಅಂತ. ಅದಕ್ಕಾಗಿ ಬಾಬಾ ಒಂದು ಮಕ್ಕಳಿಗೆ ಮೊದಲೇ ಸೂಚನೆ ಕೊಟ್ಟಿದ್ದಾರೆ. ಜಮಾ ಖಾತೆಯನ್ನ ಜಮಾ ಮಾಡ್ಕೊಳ್ಳುವಂತ ಸಮಯ ಈ ಸಂಗಮ ಯುಗ ಆಗಿದೆ. ಈ ಸಮಯದೊಳಗ ಎಷ್ಟು ಜಮಾ ಮಾಡ್ಕೊಳ್ಬೇಕು ಅನ್ಕೋತೀರಿ? ಇದು ಇಡೀ ಕಲ್ಪಕ್ಕಾಗಿ ಜಮಾ ಆಗ್ತದ. ಇಡೀ ಕಲ್ಪದ ಜಮಾ ಮಾಡ್ಕೊಳ್ಳುವಂತ ಸಮಯ ಕೇವಲ ಇದೇ ಆಗಿದೆ. ಫಿರ್ ಜಮಾ ಕೆ ಖಾತೆ ಕಿ ಬ್ಯಾಂಕ್ ಹಿ ಬಂದ್ ಹೋ ಜಾಯೇಗಿ. ಅಂಡರ್ಲೈನ್, ನೀವು ಜಮಾ ಮಾಡ್ಕೋಬೇಕಂದ್ರೂ, ಪುಣ್ಯ ಮಾಡ್ಕೋಬೇಕಂದ್ರೂ, ಆಶೀರ್ವಾದ ಪಡ್ಕೋಬೇಕಂದ್ರೂ ಈ ಪುಣ್ಯ ಮಾಡಿಸುವಂತಹ ಬ್ಯಾಂಕ್ ಏನಿದೆಯಲ್ಲ ಇದು ಬಂದಾಗ್ಬಿಡ್ತದೆ ಅಂತಾರೆ ಬಾಬಾ. ಈ ಬ್ಯಾಂಕೇ ಬಂದಾಯ್ತು ಅಂದ್ರೆ ನೀವು ಎಷ್ಟು ಪುಣ್ಯ ಮಾಡಿದ್ರು ಕೂಡ ಬ್ಯಾಂಕ್ ಒಳಗೆ ಡಿಪಾಸಿಟ್ ಆಗೋದಿಲ್ಲ, ಜಮಾನೇ ಆಗೋದಿಲ್ಲ. ಜಮಾನೇ ಆಗೋದಿಲ್ಲ ತಂದ್ಮೇಲೆ ಒಂದಕ್ಕೆ ಪದಮ ಅವರಿಗೆ ರಿಟರ್ನ್ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಮಕ್ಕಳೇ ಏನ್ ಜಮಾ ಮಾಡ್ಕೊಳ್ತೀರಿ ಹೀಗೆ ಮಾಡ್ರಿ, ಇಲ್ಲ ಅಂದ್ರೆ ಈ ಈಶ್ವರ್ಯ ಬ್ಯಾಂಕ್ ಏನಾಗ್ತದ? ಬಂದ್ ಆಗ್ತದ. इसीलिए बाप दादा को बच्चों से प्यार है ना, तो बाप दादा जानते कि बच्चे अलबेलेपन में कभी भूल जाते. हो जाएगा, देख लेंगे, कर लेंगे, चल तो रहे हैं, बड़े मजे से कहते बाबा देख नहीं रहे हो, हम कर रहे हैं, चल रहे हैं. ಅವ್ರೇನಂತಾರ? ಬಾಬಾ ಮಾಡ್ತೀವ್ರಿ, ಆಯ್ತ್ರಿ, ಇದಿಷ್ಟ ಆಗನ ಇನ್ ಮುಂದ್ರಿ ಬಾಬಾ ನಾ ಫುಲ್ ಪುರುಷಾರ್ಥ ಮಾಡ್ತೀನಿ, ರಿಟೈರ್ಡ್ ಆದ್ರೆ ಸಾಕ್ರಿ ಬಾಬಾ ನಾ ಪೂರ ಇದನ್ನ ಮಾಡ್ತೀನಿ. ಅದಕ್ಕಂತಾರ ಬಾಬಾ ಏನಂತ? ಈ ಒಂದಿಲ್ಲ ಒಂದು ನೆಪಗಳನ್ನ ಮಾಯಾ ತಗೊಂಡ್ ಬರ್ತದ, ಆದ್ರೆ ಎಲ್ಲ ಕಾರಣಗಳನ್ನ ಸಮಾಪ್ತ ಮಾಡಿ ಬಾಬಾ ಹೇಳ್ತಾರೆ ಹುಡುಗಾಟಿಕೆತನವನ್ನ ಸಮಾಪ್ತ ಮಾಡ್ರಿ, ಮಾಡ್ತೀನಿ, ಆಗ್ತದ, ಇನ್ನ ಮುಂದೆ ಮಾಡ್ತೀನಿ ಎನ್ನುವಂಥದ್ದನ್ನ ತೆಗೆದು ಹಾರುವಂಥವರು, ಏರುವ ಕಲೆ ಉಳ್ಳಂಥವರು ತಾವೀಗ ಆಗ್ಬೇಕಾಗಿದೆ. ಈಗ ಸಾಧಾರಣ ಪುರುಷಾರ್ಥ ನಡೆಯುವುದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಬಹಳ ತೀವ್ರವಾದ ಪುರುಷಾರ್ಥದ ಅವಶ್ಯಕತೆ ಇದೆ. ಹೇಗೆ PUC ಸೈನ್ಸ್ ಸೆಕೆಂಡ್ ಇಯರ್ ಓದುವಂಥ ಮಕ್ಕಳು, CT ಬರೆಯುವಂಥ ಮಕ್ಕಳು, ಅವರೆಲ್ಲ ಸಮಯ ಸಮೀಪ ಬಂದಾಗ ಹುಡುಗಾಟಿಕೆ ಮಾಡೋದಿಲ್ಲ. ಮಾಡ್ತೀನಿ, ಆಯಿತು, ಹೇಳ್ತೀನಿ, ಸ್ವಲ್ಪ ಚಳಿ ಅದ, ಸ್ವಲ್ಪ ಬಿಸಿಲದ ಅನ್ನೋದಿಲ್ಲ. ಓದ್ಬೇಕಂದ್ರೆ ಓದಲೇಬೇಕು ಅಂತ ಸೀರಿಯಸ್ ಆಗ್ತಾರೆ. ಹಂಗೆ ಬಾಬಾ ಹೇಳ್ತಾರ ಇದು ಸಮಯ ಹೀಗಿದೆಯಲ್ಲ, ಬಹಳ ತೀವ್ರ ಪುರುಷಾರ್ಥದ ಅವಶ್ಯಕತೆ ಇದೆ. ಇಂದಿನ ಮುರಳಿಯ ವರದಾನ್ ऑलमाइटी सत्ता के आधार पर आत्माओं को मालामाल बनाने वाले पुण्य आत्मा भव. ಅನ್ಯ ಆತ್ಮರಿಗೆ ಮಾಲಾಮಾಲ್ ಮಾಡುವಂತಹ ಪುಣ್ಯಾತ್ಮರಾಗ್ರಿ. ಸರ್ವಶಕ್ತಿ ಅಧಿಕಾರಿ
ಯಾವುದು ಆಲ್ಮೈಟಿ ಸತ್ತ ಶಕ್ತಿಯ ಆಧಾರದಿಂದ ಆತ್ಮರಿಗೆ ಭರ್ಪೂರ್ ಮಾಡುವಂತಹ ಪುಣ್ಯಾತ್ಮರು ಆಗ್ರಿ. ಜೈಸೆ ದಾನ ಪುಣ್ಯ ಕಿ ಸತ್ತಾ ವಾಲೆ सकामी राजाओं में सत्ता की फुल पावर थी, जिस पावर के आधार पर चाहे किसी को क्या भी बना देते. ಹೇಗೆ ಬಾಬಾ ಹೇಳ್ತಾರೆ, ದಾನ ಪುಣ್ಯ ಮಾಡಿರುವಂತಹ ಶಕ್ತಿ ಉಳ್ಳಂತ ಸಕಾಮಿ ರಾಜರು, ಹೇಗೆ ಭಾರತದಲ್ಲಿ ಚಕ್ರವರ್ತಿ ರಾಜರು ಇರ್ತಿದ್ರು, ಆದರೆ ಅನೇಕರು ದಾನ ಪುಣ್ಯ ಮಾಡಿರುವ ಕಾರಣದಿಂದ ಅವರೂ ಕೂಡ ರಾಜಮನೆತನದಲ್ಲಿ ಜನ್ಮ ತೋತಿದ್ರು, ಸಕಾಮಿ ರಾಜರಾಗಿರ್ತಿದ್ರು, ಅವರಲ್ಲೂ ಕೂಡ ಫುಲ್ ಪವರ್ ಇರ್ತಾ ಇತ್ತು. ಹೀಗಾಗಿ ಅವರಿಗೆ ಯಾವ ಅಧಿಕಾರ ಬೇಕಾದರೂ ಅವ್ರ ಜೊತೆಯಲ್ಲಿರುವ ಯಾವ ಅಧಿಕಾರದಿಂದ ತೆಗಿಬೇಕಾಗಿರುವಂತಹ ಒಂದು ಪವರನ್ನು ಉಳ್ಳವರಾಗಿದ್ರು. ಅದೇ ರೀತಿಯಾಗಿ ಬಾಬಾ ಹೇಳ್ತಾರೆ, ಐಸೆ ಆಪ್ ಮಹಾದಾನಿ ಪುಣ್ಯಾತ್ಮಾओं को डायरेक्ट बाबा द्वारा प्रकृति जीत माया जीत की विशेष सत्ता मिली हुई है. ಇದು ಬಹಳ ಗಮನ ಕೊಡಬೇಕಾದಂಥ ಮಹಾವಾಕ್ಯ. ತಾವೆಲ್ಲ ಮಹಾದಾನಿ ಪುಣ್ಯಾತ್ಮರಿಗೆ ಡೈರೆಕ್ಟ್ ಪರಮಾತ್ಮನ ಮೂಲಕ ಪ್ರಕೃತಿ ಜೀತ್ ಆಗಿರುವ ಮಾಯಾಜೀತ್ ಆಗಿರುವಂಥ ವರದಾನ ಪ್ರಾಪ್ತಾಗಿದೆ. ಅಂದ ಮೇಲೆ ಆಪ್ ಅಪ್ನೆ ಶುದ್ಧ ಸಂಕಲ್ಪಕ್ಕೆ ಆಧಾರ ಸೆ, ತಾವು ತಮ್ಮ ಶುದ್ಧ ಸಂಕಲ್ಪಗಳ ಆಧಾರದಿಂದ ಕಿಸಿ ಭಿ ಆತ್ಮ ಕಾ ಬಾಬಾ ಸೆ ಸಂಬಂಧ ಜೋಡ್ಕರ್ ಮಾಲಾಮಾಲ್ ಬನಾ ಸಕ್ತೆ ಹೋ. ಇದು ಬಹಳ ಸೂಕ್ಷ್ಮ ಗುಹ್ಯ ಮಾತು. ನಾವಂತೀವಿ ಅವರೆಲ್ಲ ಮಾತು ಕೇಳ್ತಾರ, ಬಾಬಾ ಹೇಳ್ತಾರೆ ಬಾಬನ್ ಸಮಾನ್ ಭರ್ಪೂರ್ ಮಾಲಾಮಾಲ್ ಮಾಡಿಸ್ರಿ, ಬಾಬನ್ ಜೊತೆಗೆ ಜೋಡಿಸಿ. ಅಂದರೆ ಯಾವುದೇ ಸಂಬಂಧಿಕರು ಯಾವುದೇ ರೀತಿ ಸಂಬಂಧ ಸಂಪರ್ಕದಲ್ಲದಾರತ್ತಂದ್ರೆ ಅವ್ರಿಗೆ ಬಾಬನ್ ಜೊತೆ ನೀವು ಜೋಡಿಸ್ಬೋದಂತಾರೆ ಬಾಬಾ. ಅಂದರೆ ಹಿಂಗಿಲ್ಲ, ಅವ್ರು ನನ್ನ ಮಾತು ಕೇಳುವುದಿಲ್ಲ, ಅವ್ರೇನು ನನಗೆ ಬಾ ಅಂದ್ರು ಅವ್ರನ್ನ ಎಷ್ಟು ಸರಿ ಹೇಳಿದ್ರು ಅವರು ಬರುವುದೇ ಇಲ್ಲ, ತಿಳ್ಕೊಳ್ಳೋದೇ ಇಲ್ಲ, ಅವರಿಗೆ ಬಾಬನ ಮಾತು ತಿಳಿಯೋದೇ ಇಲ್ಲ ಅಂತ ಹಿಂಗೆ ಮಾಯಾವಿ ಶಬ್ದಗಳನ್ನು ಬಳಸಬೇಡ್ರಿ. ಬಾಬಾ ಹೇಳ್ತಾರೆ ನೆನಪಿಟ್ಕೊಡ್ರಿ, ನಾ ಏನಿದ್ದೀನಿ, ನಾನು ಪ್ರಕೃತಿ ಜೀತ್ ಮಾಯಾಜೀತ್ ಆತ್ಮ ಇದ್ದೀನಿ. ಅಂದ ಮೇಲೆ ಮಾಯೆ ಶಬ್ದಗಳ ಪ್ರಯೋಗವನ್ನು ಮಾಡಬೇಡ್ರಿ. ಶುದ್ಧ ಸಂಕಲ್ಪಗಳ ಆಧಾರದಿಂದ ಎಂಥ ಆತ್ಮನ ಕನೆಕ್ಷನನ್ನು ಬಾಬನ ಜೊತೆಗೆ ಜೋಡಿಸ್ಬೋದು. ಜೋಡಿಸಿ ಬಾಬನ್ ಪ್ರಾಪರ್ಟಿಗೆ ಅಧಿಕಾರಿ ಮಾಡಿ ಅವರಿಗೂ ಮಾಲಾಮಾಲ್ ಭರ್ಪೂರ್ ಮಾಡುವಂತಹ ವರದಾನ್ ಬಾಬಾ ನಿಮಗೆ ಕೊಟ್ಟಿದ್ದಾರ. ಅಂದ ಮೇಲೆ ಬಾಬಾ ಹೇಳ್ತಾರೆ ಸಿರ್ಫ್ ಈ ಸತ್ತಾಕು ಯಥಾರ್ಥ ರೀತಿ ಯೂಸ್ ಕರೋ. ಇದೊಂದು ಪವರ್ ಇದೆ ನಿಮ್ಮ ಹತ್ರ, ಇದೊಂದು ಶಕ್ತಿ ಇದೆ. ಯಾರನ್ನಾದರೂ ನೀವು ಭಗವಂತನ ಜೊತೆಗೆ ಕನೆಕ್ಟ್ ಮಾಡಬಹುದು, ಅವರ ಮನಸ್ಸು ಬುದ್ಧಿಯನ್ನ. ಅಂದಮೇಲೆ ಈ ಶಕ್ತಿಯನ್ನು ಸರಿಯಾಗಿ ಯೂಸ್ ಮಾಡಿಕೊಡ್ರಿ. ಸ್ಲೋಗನ್, ಜಬ್ ಆಪ್ ಸಂಪೂರ್ಣತಾ ಕಿ ಬಧಾಯಿಯಾ ಮನಾಯೆಂಗೆ ತಬ್ ಸಮಯ ಪ್ರಕೃತಿ और ಮಾಯಾ ವಿಧಾಯಿ ಲೇಗಿ. ಈ ಸ್ಲೋಗನ್ ಬಹಳ ಗುಹ್ಯವಾಗಿರುವ ಅರ್ಥವನ್ನು ಹೊಂದಿದೆ. ತಾವು ಆತ್ಮ ಸಂಪೂರ್ಣತೆಯ ಒಂದು ಸೆಲೆಬ್ರೇಟಿಂಗ್ ಮಾಡ್ರಿ. ಅಂದರೆ ನಾ ಆತ್ಮ ಇರುವುದೇ ಸಂಪೂರ್ಣ ಸಂಪನ್ನ ಇದೀನನ್ನುವಂಥ ಒಂದು ಗ್ಯಾದರಿಂಗ್ ಮಾಡ್ರಿ, ಖುಷಿಯ ಸಮಾರಂಭವನ್ನು ಆಚರಿಸ್ರಿ ಅಂತಾರೆ ಬಾಬಾ. ಹೇಗೆ ಯಾರಿಗಾದರೂ ಒಂದು ಒಳ್ಳೆಯ ಪೋಸ್ಟಿಂಗ್ ಆಯಿತು ಅಂತಂದ್ರೆ, ಅಥವಾ ಜೀವನದಲ್ಲಿ ಬಹಳಷ್ಟು ಪರಿಶ್ರಮ ಪಟ್ಟು ರಿಟೈರ್ಮೆಂಟ್ ಆದರು ಅಂತಂದರೆ ಅವರೊಂದು ಗ್ಯಾದರಿಂಗ್ ಮಾಡ್ತಾರೆ. ಹಾಗೆ ನೀವು ಒಂದು ಗ್ಯಾದರಿಂಗ್ ಮಾಡಿರಿ. ಎದ್ರದ್ದು, ನಾನು ಸಂಪನ್ನ ಭರ್ಪೂರ್ ಇದ್ದೀನಿ ಅಂತ ಇದ್ರದ್ದೊಂದು ಸೆಲೆಬ್ರೇಟ್ ಮಾಡಿರಿ. ಮಾಡಿದಾಗ ಈ ಸಮಯ, ಯಾಕಂದ್ರೆ ಸಮಯದ ಮಾಸ್ಟರ್ ಇದ್ದೀವಿ ನಾವು, ಸಮಯ ಪ್ರಕೃತಿ ಮಾಯಾ ನಿಮ್ಮಿಂದ ದೂರ ಆಗಿಬಿಡ್ತದೆ ಅಂತ. ಅವೆಂದಿಗೂ ನಿಮ್ಮನ್ನು ಕಾಡಲಿಕ್ಕೆ ಸಾಧ್ಯವಿಲ್ಲ. ಆ ವ್ಯಕ್ತಿ ಶಾರ ಈಗ ಸಂಪನ್ನ ಅಥವಾ ಕರ್ಮಾತೀತ ಆಗುವ ಧುನ್ ನಶೆಯನ್ನು ಏರಿಸ್ಕೊಡ್ರಿ. ಜಬ್ ಮನ್ ಬುದ್ಧಿ ಕರ್ಮೆ ಬಹುತ್ ಬ್ಯುಸಿ ಹೋ, ಯಾವಾಗ ನಿಮ್ಮ ಮನಸ್ಸು ಬುದ್ಧಿ ಕರ್ಮದೊಳಗೆ ಬ್ಯುಸಿ ಇರ್ತದ, ಉಸ್ ಸಮಯ ಡೈರೆಕ್ಷನ್ ದೋ ಫುಲ್ ಸ್ಟಾಪ್. ಈ ಮನಸ್ಸು ಬುದ್ಧಿ ಯಾವಾಗ ಭಾಳ ಬ್ಯುಸಿ ಇರ್ತದ ಅವಾಗ ತುರಂತ ಡೈರೆಕ್ಷನ್ ಕೊಡ್ರಿ, ಫುಲ್ ಸ್ಟಾಪ್. ಫುಲ್ ಸ್ಟಾಪ್ ಅಂದ ತಕ್ಷಣ ಈ ಮನಸ್ಸು ತನ್ನ ಮೂಲ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಫುಲ್ ಸ್ಟಾಪ್ ಅಂದ ತಕ್ಷಣ ಬುದ್ಧಿ ಪರಮಾತ್ಮನ ಸ್ವರೂಪದ ಮೇಲೆ ಏಕಾಗ್ರ ಆಗಬೇಕು. ಈ ರೀತಿ ಡೈರೆಕ್ಷನ್ ಕೊಡ್ರಿ ಅಂತಾರೆ ಬಾಬಾ. ಕರ್ಮ ಮೇ ಭೀ ಸಂಕಲ್ಪ ಸ್ಟಾಪ್ ಹೋ ಜಾಯೆ. ಭಲೆ ಕೆಲಸ ಮಾಡ್ತಿದ್ರು ನಿಮಿತ್ತ ಮಾತ್ರ ಇದೆಯಲ್ಲ, ಅಂದರೆ ಯಾವಾಗ ಯಾವ ಕೆಲಸ ಆಗಬೇಕು ಏನಾಗಬೇಕು ಇದು ಡ್ರಾಮಾದಲ್ಲಿ ಮೊದಲೇ ನೊಂದಿದೆ. ನಾವು ಜಸ್ಟ್ ಈಗ ಬೋರ್ ಒಳಗಿಂದ ನೀರು
ಮೋಟ್ರನ ಮೂಲಕ ಹೊರಗೆ ಬಂದು ಬೀಳೋದಿದೆ, ಆ ತೋಟದಲ್ಲಿ ನೀರು ತುಂಬುವುದಿದೆ. ಆದರೆ ಕೇವಲ ನಿಮಿತ್ತ ಮಾತ್ರ ಒಂದು ಬಟನ್ ಹಾಕ್ತೀನಿ ಅಷ್ಟೇ. ನಮಗನ್ನಿಸ್ತದ ನಾನೇ ಬಟನ್ ಹಾಕೀನಿ, ನಾನೇ ವೈರ್ ಜೋಡಿಸೀನಿ, ನಾನೇ ಇದಕ್ಕೆ ನೀರು ಬಿಟ್ಟೀನಿ ಅಂತ. ಇಷ್ಟು ಕರ್ತಾಪನ್ನದ ಭಾವನದೊಳಗೆ ನಾವಿರ್ತೀವಿ. ಆ ಭೂಮಿಗೆ ನೀರು ಬಿಡುವುದು, ಈ ಪಂಪ್ ಒಳಗೆ ನೀರು ಫ್ಲೋ ಆಗೋದು, ಇದೆಲ್ಲ ಮೊದಲೇ ನಾಟಕದಲ್ಲಿ ನೂಂದಿದೆ. ಈ ಸಿಸ್ಟಮ್, ಈ ಒಂದು ಪ್ಲಾನ್ ಮೊದಲೇ ನೂಂದಿದೆ. ನಾನು ಕೇವಲ ನಿಮಿತ್ತ ಮಾತ್ರ ಈ ರೋಲ್ನ ಮೂಲಕ ಒಂದು ಬಟನ್ ಹಾಕೋದಿದೆ. ಈ ರೀತಿ ಬಾಬಾ ಹೇಳ್ತಾರೆ, ಈ ಸಂಗಮದ ಸಮಯದೊಳಗೆ ಭಲೇ ಕರ್ಮ ಮಾಡ್ರಿ, ಭಾನದೊಳಗೆ ನಾನೇ ಮಾಡಿದೆ, ನಾ ಮಾಡಬೇಕಲ್ಲ ಅನ್ನುವಂಥದ್ದು ಸ್ವಲ್ಪವೂ ಇರಬಾರ್ದಂತಾರೆ ಬಾಬಾ. ಪ್ರಾಕ್ಟೀಸ್ 1 ಸೆಕೆಂಡ್ ಕೆ ಲಿಯೇ ಭೀ ಕರೋ, ಒಂದು ಸೆಕೆಂಡ್ ಮಾಡ್ರಿ. ನಾ ಏನೂ ಮಾಡ್ತಿಲ್ಲ, ನಾ ಆತ್ಮ ಇದ್ದೀನಿ, ಕರ್ತಾ ಇದ್ದೀನಿ, ನಾ ಅಕರ್ತ ಆತ್ಮ ಸಾಕ್ಷಿ ದೃಷ್ಟಾ ಸ್ಥಿತಿಯಲ್ಲಿ ಸ್ಥಿತಾಗಿ ಈ ನಾಟಕ ನೋಡ್ತಿದ್ದೀನಿ ಅಂತ ಬರೀ 1 ಸೆಕೆಂಡ್ ಮಾಡಿ ನೋಡ್ರಿ ಅಂತಾರೆ ಬಾಬಾ. तो क्योंकि अंतिम सर्टिफिकेट 1 सेकंड के फुल स्टॉप लगाने पर ही मिलता है ना. अंतिम सर्टिफिकेट ಏನು ಸಿಗೋದಿದೆಯಲ್ಲ, ಅಂತಿಮ್ ಸುಸ್ಥಿತಿ, ಶ್ರೇಷ್ಠ ಸ್ಥಿತಿ ಏನು ಸರ್ಟಿಫಿಕೇಟ್ ಸಿಗ್ತದೆ ಖಾಯ ಮಾಡ್ಕೊಳ್ಳೋದಕ್ಕಾಗಿ, ಅದು 1 ಸೆಕೆಂಡಿಂದ ಇರ್ತದ. ಅಂದಮೇಲೆ ಬಾಬಾ ಹೇಳ್ತಾರ, ನೀವು ಏನೇ ಮಾತು ನಡೀತದ, ಘಟನೆ ಘಟಿಸ್ತದ, ಏನೇ ದೃಶ್ಯಗಳು ಕಾಣ್ತದತ್ತಂದ್ರೆ ಫುಲ್ ಸ್ಟಾಪ್ ಅಂದ ಮೇಲೆ ಅದು ವಿಚಾರ ಮಾಡೋದು ಸ್ಟಾಪ್ ಆಗ್ಬೇಕಂತಾರೆ ಬಾಬಾ. ಆ ಸ್ಥಿತಿಯನ್ನ ತಯಾರು ಮಾಡ್ಕೊಡ್ರಿ. ಸೆಕೆಂಡ್ ಮೇ ವಿಸ್ತಾರಕ್ಕೂ ಸಮಾಲೋ, ಸೆಕೆಂಡ್ ಒಳಗೆ ಎಲ್ಲ ವಿಸ್ತಾರವನ್ನ ಸಮಾವೇಶ ಮಾಡ್ಕೊಡ್ರಿ. ಸಾರ ಸ್ವರೂಪ ಬಂಜಾವೋ, ಯಹಿ ಅಭ್ಯಾಸ ಕರ್ಮಾತೀತ್ ಬನಾಯಿಗ. ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ವಿಸ್ತಾರ ಇದೆ, ಈ ಜಗತ್ತು ಕಾಣಿಸ್ತಾ ಇದೆ, ಇದೆಲ್ಲವನ್ನ ನಿನ್ನ ಮನಸ್ಸಿನಲ್ಲಿ ಮರ್ಜ್ ಮಾಡ್ಕೊಂತಾರೆ ಬಾಬಾ. ಯಾಕಂದ್ರೆ ಇದು ಎಲ್ಲ ಹೊರಗಡೆ ಕಾಣ್ತಾ ಇರೋದು ಎಲ್ಲಿಂದ? ಇದು ನನ್ನ ಮನಸ್ಸಿನ ರಚನೆ, ಈ ವಿಶ್ವ. ಅದಕ್ಕೆ ಸಂಕಲ್ಪಿಸಿ ಸೃಷ್ಟಿ ಅಂತಾರೆ ಬಾಬಾ. ಈ ಸಂಕಲ್ಪದಿಂದ ನನ್ನ ಮನಸ್ಸಿನೊಳಗೆ ಇದು ತಯಾರಾಗಿ ಮ್ಯಾನಿಫೆಸ್ಟ್ ಆಗಿ ಹೊರಗಡೆ ಕಾಣ್ತಾ ಇದೆ. ಇದನ್ನೆಲ್ಲ ಏನು ಮಾಡು, ಸಾರ ರೂಪದಲ್ಲಿ ತಗೊಂಡ್ ಬಾ ಅಂತಾರೆ ಬಾಬಾ. ವಿಸ್ತಾರದಲ್ಲಿ ಹೋಗಬೇಡ, ಎಷ್ಟು ಸಾರದಲ್ಲಿ ತರ್ತಿ ಅಷ್ಟು ನೀನು ಕರ್ಮಾತೀತ ಸ್ಥಿತಿಯನ್ನ ಅನುಭವ ಮಾಡ್ತಿ. ಓಂ ಶಾಂತಿ. ಅನುಭವ ಮಾಡೋಣ. ನಾನು ಆತ್ಮ, ಕರ್ಮಾತೀತಾತ್ಮ, ಕರ್ಮದ ಸರ್ವ ಬಂಧನಗಳಿಂದ ಸದಾ ಹೊರೆಯಾಗಿದ್ದೇನೆ. ನಾನು ಆತ್ಮ, ಬಂಧನ ಮುಕ್ತ, ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡ್ತಾ ಇದ್ದೀನಿ. ನನಗೆ ಈಗ ಸತ್ಯ ಅರ್ಥವಾಗಿದೆ. ಕರ್ಮ ಮಾಡುವಂತಹ ಪಾತ್ರವೇ ಬೇರೆ, ನಾನು ಆತ್ಮನೇ ಬೇರೆ ಇದ್ದೀನಿ. ಹೀಗಾಗಿ ಈ ವಿಶ್ವ ನಾಟಕದಲ್ಲಿ ಏನೆಲ್ಲ ನಡೀತಾ ಇದೆ, ಕಾಣ್ತಾ ಇದೆ, ಇದೆಲ್ಲವೂ ಡ್ರಾಮಾದಲ್ಲಿ ಮೊದಲೇ ನೂಂದಿದೆ. ನಾನು ನಿಮಿತ್ತ ಮಾತ್ರ ಟಚ್ ಮಾಡ್ತಾ ಇದ್ದೀನಿ. ಆ ಕಾರ್ಯ, ಆ ಘಟನೆ ಘಟಿಸ್ತಾ ಹೋಗ್ತಾ ಇದೆ. ಹೀಗಾಗಿ ನನಗೆ ಸಂಪೂರ್ಣ ಸತ್ಯದ ಅನುಭೂತಿಯಾಗಿದೆ. ನಾನು ಆತ್ಮನಾಗಿದ್ದೇನೆ, ನಾನು ಸಂಪೂರ್ಣನಾಗಿದ್ದೇನೆ, ಭರ್ಪೂರಾಗಿದ್ದೇನೆ. ನನ್ನಲ್ಲಿ ಯಾವುದೇ ಕಮ್ಮಿ ಇಲ್ಲ, ಕುಂದುಕೊರತೆಗಳಿಲ್ಲ. ನಾನಿರುವುದೇ ಆತ್ಮ, ಭರ್ಪೂರ್, ಸಮೃದ್ಧ, ಸಂಪನ್ನ ಆತ್ಮನಾಗಿದ್ದೇನೆ. ಇದೇ ಅನುಭವವನ್ನು ಇಡೀ ದಿನದಲ್ಲಿ ಅಭ್ಯಾಸ ಮಾಡೋಣ. ಆಗ ಮನಸ್ಸು ಭರ್ಪೂರತೆ ಅನುಭವ ಮಾಡ್ತಾ ಖುಷಿಯ ಸೆಲೆಬ್ರೇಟ್ ಮಾಡಲಿಕ್ಕೆ ಸಾಧ್ಯವಿದೆ. ಓಂ ಶಾಂತಿ.